ಮಾಜಿ ಬಿಗ್ ಬಾಸ್ ಸ್ಪರ್ಧಿಗೆ ಪೊಲೀಸ್ ಇಲಾಖೆಯಿಂದ ಶಾಕ್ ಕೊಡಲಾಗಿದೆ. ರೂಲ್ಸ್ ಬ್ರೇಕ್ ಮಾಡಿದಂತ ಆರೋಪಿಗೆ ಬಿಸಿ ಮುಟ್ಟಿಸಿದೆ ಖಾಕಿ ಪಡೆ. ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ. ದಚ್ಚು ಕಿಚ್ಚನ ಫ್ಯಾನ್ಸ್ಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ ಖಾಕಿ ಪಡೆ. ಎಸ್, ಪ್ರಮುಖವಾಗಿ ಕೋರ್ಟ್ನಿಂದ ಷರತ್ತುಬದ್ಧ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಲಾಗಿದೆ. ರಜತ್ನನ್ನ ಅರೆಸ್ಟ್ ಮಾಡಲಾಗಿದ್ದು ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. 2 ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ವಿಚಾರಣೆಗೆ ಗೈರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗೆ ಪೊಲೀಸ್ ಇಲಾಖೆಯಿಂದ ಶಾಕ್ ಕೊಡಲಾಗಿದೆ. ರೂಲ್ಸ್ ಬ್ರೇಕ್ ಮಾಡಿದ ಆರೋಪಿಗೆ ಬಿಸಿ ಮುಟ್ಟಿಸಿದೆ ಖಾಕಿ ಪಡೆ. ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರು ದಚ್ಚು ಮತ್ತೆ ಕಿಚ್ಚನ ಫ್ಯಾನ್ಸ್. ಈಗ ಸದ್ಯದ ಮಟ್ಟಿಗೆ ಪೊಲೀಸ್ ಇಲಾಖೆಯಿಂದ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ಹಿಡಿದಂತಹ ಆ ಮಚ್ಚು ಪೊಲೀಸ್ನವರಿಗೆ ಇನ್ನೂ ಸಿಕ್ಕಿಲ್ಲ. ಆ ಮಚ್ಚಿನ ಮಾಹಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಠಾಣೆಗೆ ಬರ ಹೇಳೋದಕ್ಕೆ ಪೊಲೀಸ್ನವರು ಕೂಡ ಆಹ್ವಾನ ಕೊಟ್ಟಿದ್ರು. ಸದ್ಯಕ್ಕೆ ರೂಲ್ಸ್ ಬ್ರೇಕ್ ಮಾಡಿದಂತ ಆರೋಪಿಗೆ ಖಾಕಿ ಪಡೆ ಬಿಸಿ ಮುಡ್ಸೋದಕ್ಕೆ ಮುಂದಾಗಿದ್ದು ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡ್ತಾ ಇರುವಂತದ್ದು ರಜತ್. ಹಾಗೆ ಆ ಹಿನ್ನೆಲೆಯಲ್ಲಿ ರಜತ್ಗೆ ಬಂಧನದ ಭಾಗ್ಯ. ಷರತ್ತುಬದ್ಧ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಕೋರ್ಟ್ನ ಷರತ್ತುಬದ್ಧ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ರಜತ್ನನ್ನ ಬಸವೇಶ್ವರ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧನದ ಭೀತಿಯಲ್ಲಿ ಮಾಜಿ ಸ್ಪರ್ಧಿ ನಟ ವಿನಯ್ ಮನೆಯತ್ತ ಬಸವೇಶ್ವರ ನಗರ ಪೊಲೀಸರು ದೌಡಾಯಿಸಿದ್ದಾರೆ. ನಟ ವಿನಯ್ ಗೌಡ, ರಜತ್ ಇಬ್ರು ಸೇರಿ ರೀಲ್ಸ್ ಮಾಡಿದ್ರು. ವಿನಯ್ ಮನೆಯತ್ತ ಬಸವೇಶ್ವರ ನಗರ ಪೊಲೀಸರು ದೌಡಾಯಿಸಿರುವಂಥದ್ದು. ಬಂಧನದ ಭೀತಿ ಈಗ ಮತ್ತೊಂದು ಕಡೆ ವಿನಯ್ ಗೌಡಗೂ ಎದುರಾಗಿದೆ. ಯಾಕಂದ್ರೆ ಆ ಮಚ್ಚು ರಿಕವರಿ ಆಗಬೇಕಾಗಿದೆ. ರೀಲ್ಸ್ ನಲ್ಲಿ ಬಳಸಿದಂತಹ ಮಚ್ಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ನಿಂದ ಷರತ್ತುಬದ್ಧ ಬಂಧನವನ್ನ ಮಾಡಿದ್ದಾರೆ. ಈಗ ಯಾಕಂದ್ರೆ ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಿರುವಂತ ಹಿನ್ನೆಲೆ